ವೃದ್ಧಾಪದಲ್ಲಿ ಜೀವನಕ್ಕೆ ಆಸರೆಯಾದ ಧರ್ಮಸ್ಥಳದ ವಾತ್ಸಲ್ಯ ಮನೆ. ಅಜ್ಜಿಗೆ ಹೊಸ ಮನೆ ನಿರ್ಮಿಸಿದ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ. ಚಾಣಕ್ಯ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವೃದ್ಧಾಪ್ಯದಲ್ಲಿ ಜೀವನಕ್ಕೆ ಆಸರೆಯಾದ ಧರ್ಮಸ್ಥಳದ ವಾತ್ಸಲ್ಯ ಮನೆ ಸುದ್ದಿನ ಇವತ್ತಿನ ವಿಶೇಷದ ಅಂಕಣದ ಸುದ್ದಿ ನಿಮ್ಮೊಂದಿಗೆ. ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದ ನಿವಾಸಿಯಾದ ಕಮಲವ್ವ ಬಡಿಗೇರ್ ಅವರಿಗೆ 80 ವರ್ಷದ ಪ್ರಾಯದಲ್ಲಿ ನಡೆಯಲು ಸಾಧ್ಯವಾಗುವುದಿಲ್ಲ. ಜೀವನ ನಿರ್ವಹಣೆ ತುಂಬ ಕಷ್ಟ. ಧರ್ಮಸ್ಥಳದ ಯೋಜನೆಯಿಂದ ಬರುವ 1 ತಿಂಗಳ ಮಾಸಾಸನ ಬದುಕು ಕಟ್ಟಿಕೊಂಡ ತೆಂಗಿನಗರಿಯ ಹೊದಿಕೆಯ ಜೋಪಡಿಯಲ್ಲಿ ಬದುಕುತ್ತಿರುವ ಅಜ್ಜಿಯ ಧರ್ಮಸ್ಥಳ ಶ್ರೀ ಧರ್ಮಾಧಿಕಾರಿ ಅಂತ ಡಾಕ್ಟರ್ ವೀರೇಂದ್ರ ಹೆಗಡೆಯವರು, ಅವರ ಧರ್ಮಪತ್ನಿ ಹೇಮಾವತಿ ಹೆಗಡೆ ಅಮ್ಮನವರ ಜ್ಞಾನ ವಿಕಾಸ ಕಾರ್ಯಕ್ರಮದ ಮೂಲಕ ವಾತ್ಸಲ್ಯ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಜೋಪಡಿಯಲ್ಲಿದ್ದ ಅಜ್ಜಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಿದ ಧರ್ಮಸ್ಥಳದ ಸಂಘಕ್ಕೆ ಶರಣಾರ್ಥಿಯ ಸಾರ್ವಜನಿಕರಿಗೆ ಮೆಚ್ಚುಗೆ ಆಗಿದೆ. ಕಲ್ಯಾಣ ಕರ್ನಾಟಕದ ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಅವರು ಹಸ್ತಾಂತರಿಸಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಮೂಲಕ ಕೆರೆ ರಚನೆ ಮಾಡಬಹುದು, ಮಕ್ಕಳಿಗೆ ಸುಜ್ಞಾನ ನಿಧಿ, ಸ್ಕಾಲರ್ಶಿಪ್ಪು, ಜನಜಾಗೃತಿ ಕಾರ್ಯಕ್ರಮ, ಶಾಲೆಗಳಿಗೆ ಶಿಕ್ಷಕರ ಒದಗಣೆ ಇತ್ಯಾದಿ ಕಾರ್ಯಗಳನ್ನು ಧರ್ಮಸ್ಥಳ ಯೋಜನೆಯಲ್ಲಿ ವೀರೇಂದ್ರ ಹೆಗಡೆಯವರು ಮಾಡುವಂಥ ಶ್ಲಾಘನೀಯ ಕಾರ್ಯಕ್ರಮ ಮೂಲಕ ಸಮಾಜಮುಖಿ ಕೆಲಸಗಳನ್ನು ನಡೆಯುತ್ತಿದ್ದು, ಇವರು ವಿಶೇಷವಾಗಿ ಕೇವಲ ಒಂದೇ ಕಡೆ ಅಲ್ಲ, ಜೊತೆಯಲ್ಲಿ ರಾಜ್ಯಾದ್ಯಂತ 20,000 ವಯಸ್ಸಾದ ಅಜ್ಜಿಗಳಿಗೆ, ನಿರ್ಗತಿಕ ಕುಟುಂಬಗಳಿಗೆ 1,000 ಮಾಸಾಸನ ನೀಡಲಾಗುತ್ತದೆ. ಇಂಥ ಕುಟುಂಬಗಳಿಗೆ, ಇಂಥ ಸದಸ್ಯರಿಗೆ 1,000 ಜನರಿಗೆ ಈಗಾಗಲೇ ಮನೆ ರಚನೆ ಮಾಡಿ ನೀಡಲಾಗಿದೆ ಎನ್ನುವಂಥ ವಿಷಯ ಭಾಳ ಜನಕ್ಕೆ ಗೊತ್ತಿಲ್ಲ. ಧರ್ಮಸ್ಥಳ ಮಂಜುನಾಥನ ಹೆಸರಿನ ಮೇಲೆಲ್ಲ ಶ್ರೀ ವೀರೇಂದ್ರ ಹೆಗಡೆಯವರು ಕೊಟ್ಟಂಥ ಏನು ಒಂದು ಕೊಡುಗೆ ಇದೆಯಲ್ಲ, 1000 ಕುಟುಂಬಗಳಿಗೆ, ನಿರ್ಗತ ಕುಟುಂಬಗಳಿಗೆ ಮನೆಯನ್ನು ಕೊಟ್ಟಂಥ ಕಾರ್ಯಕ್ರಮವನ್ನು ಕೊಟ್ಟಂಥ ವಾತ್ಸಲ್ಯ ಮನೆಯನ್ನು ಹೆಸರು ಮುಖಾಂತರ ಇವತ್ತು ನಮ್ಮಲ್ಲಿ ಬಾದಾಮಿ ತಾಲೂಕಿನಲ್ಲಿ ಇವತ್ತು ವಿಶೇಷವಾದಂಥ ಕಮಲವ್ವ ಬಡಿಗೇರ್ ಅನ್ನುವಂಥ ಅಜ್ಜಿಗೆ ವೀರೇಂದ್ರ ಹೆಗಡೆಯವರ ಸಂಸ್ಥೆಯಿಂದ, ಧರ್ಮಸ್ಥಳ ಸಂಸ್ಥೆಯಿಂದ ಇವತ್ತು ಆ ಅಜ್ಜಿಗೆ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟು, ಸೂರು ಮಾಡಿಕೊಟ್ಟು, ಪ್ರತಿ ತಿಂಗಳ ಆ ಅಜ್ಜಿಗೆ 1,000 ರೂಪಾಯಿ ಕೊಡುವುದರ ಮೂಲಕ ಅವ್ರು ಯಾರಾದರೂ ರಕ್ಷಣೆ ಮಾಡಲಿ, ಆ ಹಣದಿಂದ ಬೇರೆಯವರ ಅಜ್ಜಿಗೆ ಅನ್ನ ಕೊಡ್ಬೋದು, ಇನ್ನೊಂದು ಜಾಗೃತಿ ಆಗಲಿ ಅನ್ನುವಂಥ ದೂರದೃಷ್ಟಿಯಿಂದ ಮಾಡಿದ ಯೋಜನೆಗೆ ಅತ್ಯಂತ ಅಭಿಮಾನದಿಂದ, ಗೌರವದಿಂದ ಈ ಮನೆಯನ್ನು ಇವತ್ತು BJP ಜಿಲ್ಲಾಧ್ಯಕ್ಷರಾದಂಥ ಶಾಂತಗೌಡ ಪಾಟೀಲ್ ಅವರು ವಾತ್ಸಲ್ಯ ಮನೆ ಉದ್ಘಾಟನೆ ಮಾಡಿ, ಧರ್ಮಸ್ಥಳ ಯೋಜನೆ ಮೂಲಕ ಸಮಾಜಕ್ಕೆ ಬಹು ಉಪಯೋಗಿ ಕೆಲಸ ಆಗುತ್ತದೆ, ಪೂಜ್ಯರು ಸಮಾಜದ ಸೇವೆ ಬಗ್ಗೆ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆ ಸದಸ್ಯರಾದ ರಮೇಶ್ ಹಾದಿಮನಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಯಶ್ರೀ ಪಾಟೀಲ್, ಸದಸ್ಯರಾದ ಗಂಗಪ್ಪ ವಡ್ಡರ್, ಒಕ್ಕೂಟದ ಅಧ್ಯಕ್ಷರು, ಪದಾಧಿಕಾರಿಗಳು, ಸಂಘದ ಸದಸ್ಯರು ಭಾಗವಹಿಸಿದ್ದರು. ಯೋಜನಾಧಿಕಾರಿಗಳು ನಾಗರಾಜ್ ಹದ್ಲಿ ಸ್ವಾಗತಿಸಿದರು. ಮೇಲ್ವಿಚಾರಕ ಅಮನ ವಂದಿಸಿದರು. ಜ್ಞಾನ ವಿಕಾಸ ಸಮನ್ವಯ ರತ್ನ ಅವರು ಈ ಕಾರ್ಯಕ್ರಮವನ್ನು ರೂಪಿಸಿದರು. ಒಟ್ಟಾರೆ ಕೊನೆಯದಾಗಿ ಚಾಣಕ್ಯ ನ್ಯೂಸ್ ವರದಿ ಮೂಲಕ ಹೇಳೋದಾದರೆ, ಶ್ರೀ ವೀರೇಂದ್ರ ಹೆಗಡೆಯವರು ಧರ್ಮಸ್ಥಳ ಅನ್ನೋಂಥ ಗ್ರಾಮೀಣಾಭಿವೃದ್ಧಿಯ ಸಂಸ್ಥೆಯನ್ನು ಕೇವಲ ಸ್ತ್ರೀ ಶಕ್ತಿ ಗುಂಪುಗಳಿಗೆ ಇವತ್ತಿನ ದಿವಸ ನಾನ್ ಸೆಕ್ಯೂರ್, ಯಾವುದೇ ರೀತಿಯ ಅಡ ಇಲ್ಲದೆ ಅತ್ಯಂತ ಕಡಿಮೆ ಬಡ್ಡಿಯಲ್ಲಿ ಸಾಮೂಹಿಕವಾಗಿ ಹೆಣ್ಣು ಮಕ್ಕಳಿಗೆ ಪ್ರತಿ ಗ್ರಾಮದಲ್ಲಿ ಇವತ್ತಿನ ದಿವಸ 5 ಲಕ್ಷದವರೆಗೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಕೊಟ್ಟು ಇಡೀ ಜಗತ್ತಿನ ವಿಶ್ವದೊಳಗೆ ಈ ಒಂದು ಯೋಜನೆಯನ್ನು ಮಾಡಿದ ಹೆಗ್ಗಳಿಕೆ ಏನಾದರೂ ಇದ್ದರೆ ಅದು ಕನ್ನಡಿಗರ ಶ್ರೀ ಧರ್ಮಸ್ಥಳ ಮಂಜುನಾಥನ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ. ಫೈನಾನ್ಸಲ್ಲಿ ಬ್ಯಾಂಕ್ ಅನ್ನೋದು ಏನಿದೆ ಅಲ್ಲ, ಮೈಕ್ರೋ ಫೈನಾನ್ಸ್ ಅಲ್ಲ, ನ್ಯಾಷನಲ್ ಬ್ಯಾಂಕ್ನವನ್ನು ಮೀರಿಸಿ ಇವತ್ತು ಹೆಣ್ಣು ಮಕ್ಕಳಿಗೆ ಯಾವುದೇ ಸೆಕ್ಯೂರ್ ಇಲ್ದನೆ, ಯಾವುದೇ ಅಡ ಇಲ್ದನೆ 1 ಲಕ್ಷದಿಂದ ಪ್ರಾರಂಭವಾಗಿ 5 ಲಕ್ಷದವರೆಗೆ ಇವತ್ತಿನ ದಿವಸ ಮಹಿಳೆಯರಿಗೆ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲಿ ಅಂತ ಸಾಲವನ್ನು ಕೊಟ್ಟಿದ್ದೇನಾದರೂ ಇದ್ದರೆ ಅದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ. ಒಟ್ಟಾರೆ ಹೇಳೋದಾದರೆ, ಬಾದಾಮಿ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ನಿವಾಸಿಯಾದ ಕಮಲವ್ವ ಬಡಿಗೇರ್ ಅವರಿಗೆ 80 ವರ್ಷದ ಪ್ರಾಯದ ನಡೆಯಲು ಆಗದೇ ಇರುವಂಥ ಮಹಿಳೆಗೆ ಜೀವನ ನಿರ್ವಹಣೆ ಆಗಲಿ ಅನ್ನೋ ದೂರದೃಷ್ಟಿಯಿಂದ ಆ ಅಮ್ಮನಿಗೆ, ಆ ಒಂದು ತಾಯಿಗೆ ಒಂದು ಮನೆಯನ್ನು ಸೂರನ ಕಟ್ಟಿಕೊಟ್ಟಂಥ ಧರ್ಮಸ್ಥಳ ಶ್ರೀ ವೀರೇಂದ್ರ ಹೆಗಡೆಯವರಿಗೂ ಮತ್ತು ಗ್ರಾಮೀಣಾಭಿವೃದ್ಧಿ ಸಂಸ್ಥೆಗೆ ಚಾಣಕ್ಯ ನ್ಯೂಸ್ ವಾಹಿನಿ ಪರವಾಗಿ ಮತ್ತು ಸಾರ್ವಜನಿಕ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸೇವೆ ನಿರಂತರವಾಗಿ ಹೀಗೆ ಇರಲಿ ಅಂತಂದು ನಿಮ್ಮಲ್ಲಿ
ವಿನಂತಿಪೂರ್ವಕವಾಗಿ ಸಾರ್ವಜನಿಕ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನಯಾರ್ಗೊಪ್ಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.